ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಿಸಿದ್ದು ಎನ್ನಲಾದ ಪೆನ್ಡ್ರೈವ್ ಹಂಚಿಕೆಯ ಗುರುತರ ಆರೋಪ ಹೊತ್ತಿರುವ ಕಾರ್ತಿಕ್ ಗೌಡ, ಪುಟ್ಟರಾಜು ಹಾಗೂ ಶರತ್ ಗೌಡ ಎಂಬುವರನ್ನ ಶೀಘ್ರವೇ ಎಸ್ಐಟಿ ಬಂಧಿಸಿ ವಿಚಾರಣೆಗೆ ಒಳಪಡಿಸದೇ ಇದ್ದರೆ ಕಾನೂನು ಹೋರಾಟ ಮಾಡಬೇಕಾಗುತ್ತದೆ ಎಂದು ವಕೀಲ ಗೋಪಾಲ್ ಎಚ್ಚರಿಕೆ ನೀಡಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಖಾಸಗಿ ದೃಶ್ಯಗಳನ್ನು ವಿಡಿಯೋ ಮಾಡಿದ್ದು ಎಷ್ಟು ಅಪರಾಧವೋ ಅದನ್ನು ಹಂಚಿಕೆ ಮಾಡಿದ್ದು ಅಷ್ಟೇ ತಪ್ಪು. ಆದರೆ ಆ ಸೂತ್ರಧಾರರನ್ನೇ ಸರ್ಕಾರ ಮತ್ತು ಅದರ ಅಧೀನದಲ್ಲಿರುವ ಎಸ್ಐಟಿ ರಕ್ಷಣೆ ಮಾಡುತ್ತಿದೆ. ಕೆಆರ್ ನಗರ ಸಂತ್ರಸ್ತ ಮಹಿಳೆ ಅಪಹರಣ ಪ್ರಕರಣದಲ್ಲಿ ಮಾಜಿ ಸಚಿವ ರೇವಣ್ಣ ಅವರನ್ನ ಮೊದಲ ಆರೋಪಿ ಮಾಡಿ ಜಾಮೀನು ನೀಡಬಹುದಾದ ಪ್ರಕರಣ ಹಾಕಿದ್ದರೂ ಬೇಲ್ ರಿಜೆಕ್ಟ್ ಆದ ಕೂಡಲೇ ಅರೆಸ್ಟ್ ಮಾಡಲಾಯಿತು. ಇದರ ದುರುದ್ದೇಶ ರೇವಣ್ಣ ಅವರ ಮರ್ಯಾದೆ ತೆಗೆಯುವುದು ಮತ್ತು ರಾಜಕೀಯವಾಗಿ ಅವರನ್ನ ತುಳಿಯುವುದಾಗಿತ್ತು. ಆದರೆ ಹಾಸನದ ಹೆಣ್ಣುಮಕ್ಕಳ ಗೌರವ, ಮಾನ ಮರ್ಯಾದೆ ಹರಾಜು ಮಾಡಿರುವವರ ಬೇಲ್ ಜೆಎಂಎಫ್ಸಿ ಜಿಲ್ಲಾ ಕೋರ್ಟ್ ಮಾತ್ರವಲ್ಲದೆ ರಾಜ್ಯ ಹೈಕೋರ್ಟ್ನಲ್ಲೂ ತಿರಸ್ಕಾರ ಆಗಿದ್ದರೂ ಮೂವರನ್ನು ಏಕೆ ಬಂಧಿಸಿಲ್ಲ ಎಂದು ಪ್ರಶ್ನಿಸಿದರು. ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ರೇವಣ್ಣ ಅವರಿಗೆ ಆದಂತೆ ಬೇರೆಯವರಿಗೂ ಶಿಕ್ಷೆ ಆಗಬೇಕು ಅಲ್ವಾ? ಜಾಮೀನು ಅರ್ಜಿ ವಜಾ ಆದ ಕೂಡಲೇ ಏಕೆ ಕಸ್ಟಡಿಗೆ ಪಡೆದಿಲ್ಲ? ಇದೆಲ್ಲವನ್ನ ನೋಡಿದರೆ ಸರ್ಕಾರ ಎಸ್ಐಟಿ ಆರೋಪಿಗಳ ರಕ್ಷಣೆಗೆ ನಿಂತಿದೆ ಅನಿಸುತ್ತಿದೆ. ಲೋಕಸಭೆ ಚುನಾವಣೆ ಫಲಿತಾಂಶ ಹೊರಬಿದ್ದಾಗ ಆರೋಪಿಗಳು ತನಿಖಾಧಿಕಾರಿ ಎದುರೇ ಡ್ಯಾನ್ಸ್ ಮಾಡಿದರೂ ಇನ್ವೆಸ್ಟಿಗೇಷನ್ ಆಫೀಸರ್ ಅಸಹಾಯಕರಾಗಿ ನಿಲ್ಲುತ್ತಾರೆ. ಹಾಗಾದರೆ ಹೈಕೋರ್ಟ್ ಆದೇಶಕ್ಕೂ ಬೆಲೆ ಇಲ್ಲವೇ ಎಂದು ಪ್ರಶ್ನಿಸಿದರು. ಈ ಮೂವರಿಗೆ ಕಾನೂನು ಬೇರೆ ಬೇರೆ ಇದೆಯಾ? ಅಧಿಕಾರಿಗಳಿಗೆ ಭಯ ಇದೆಯೇ? ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಕೈಯನ್ನು ಕಟ್ಟಿ ಹಾಕಲಾಗಿದೆ. ಶಾಸಕ ಶಿವಲಿಂಗೇಗೌಡರು, ಕಾಂಗ್ರೆಸ್ ಮುಖಂಡರಾದ ಎಚ್.ಕೆ. ಮಹೇಶ್ ಮೊದಲಾದವರು ಏಕೆ ಈ ಮೂವರನ್ನ ಬಂಧಿಸಿ ಎಂದು ಹೇಳುತ್ತಿಲ್ಲ. ಭವಾನಿ ರೇವಣ್ಣ ಅವರಿಗಾಗಿ ಎಲ್ಲೆಡೆ ಹುಡುಕುವರು. ಮೂವರು ರಾಜಾರೋಷವಾಗಿ ಓಡಾಡಿಕೊಂಡಿದ್ದರೂ ಏಕೆ ಟಚ್ ಮಾಡುತ್ತಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ಶೀಘ್ರವೇ ಮೂವರನ್ನ ಕಸ್ಟಡಿಗೆ ಪಡೆಯದಿದ್ದರೆ ಸಾಕ್ಷ್ಯಾಧಾರಗಳೊಂದಿಗೆ ಎಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಿಗೆ ಹೋಗುತ್ತೇವೆ ಎಂದರು. ಇದೇ ವೇಳೆ ಹೊಳೆನರಸೀಪುರದಲ್ಲಿ ಎಸ್ಐಟಿ ತಂಡ ಸ್ಥಳ ಮಹಜರು ನಡೆಸುವ ವೇಳೆ ಹಲವು ರೀತಿಯ ಲೋಪ ಮಾಡಿದರು ಎಂದು ಆರೋಪಿಸಿದರು. ಹೊಳೆನರಸೀಪುರ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಹೊಳೆನರಸೀಪುರದ ಮನೆಯಲ್ಲಿ ಮಹಜರು ಬಂದಂಥ ಸಂದರ್ಭದಲ್ಲಿ ಹೊರಗಡೆಯಿಂದ ನಾನು ಒಂದು ಅಲ್ಲೊಂದು ತಪ್ಪು ಮಾಡಿದೆ. ಮಹಜರು ಪ್ರಕ್ರಿಯೆಗೆ ಮನೆ ಒಳಗಡೆಗೆ ಹೋಗೋಂಥ ಸಂದರ್ಭದಲ್ಲಿ ಎಲ್ಲ ಚೆಕ್ ಮಾಡಿಸ್ಬೇಕಾಗಿತ್ತು. ಆ್ಯಕ್ಚುಲಿ ಪ್ರೊಸೀಜರ್ ಮಾಡಿಸ್ಬೇಕಾಗಿತ್ತು. ಅದನ್ನ ಚೆಕ್ ಮಾಡಿಸ್ಲಿಲ್ಲ. ಹೊರಗಡೆಯಿಂದ ಬರಬೇಕಾದ್ರೆ ಚೆಕ್ ಮಾಡಿಸ್ಲಿಲ್ಲ. ಯಾವುದೋ ಒಂದು ಬಟ್ಟೆ ತಗೊಬರೋದು, ಇಡೋದು, ಇದು ನಿಂದೆ ಅಂತ ಹೇಳೋದು ಅನ್ನೋದು. ಅವಳಿಗೆ ರಿಯಲಿ ಇದರಲ್ಲಿ ವಿಕ್ಟಿಮ್ಗಳು ಎಲ್ಲೋ ಒಂಥರ ಸಫರ್ ಪಡ್ತಿದ್ದಾರೆ ಅವರು. ನಾನು ಅಲ್ಲಿ ಒಳಗಡೆನೇ ಇದ್ದಂಥ ಸಂದರ್ಭದಲ್ಲಿ ಏನು ಮಾತಾಡಿದ್ರು ಅವರು? ಇವ್ರು ಯಾವಾಗ ಹಿಂಸೆ ಕೊಟ್ಟರು, ದೇವಸ್ಥಾನದ್ದು ಅವ್ರದ್ದೊಂದು ಗುಡಿ ಇದೆ, ಅಲ್ಲಿಗೆ ಹೋಗಿ 2-3 ಸಲ ತಲೆ ಕೆಚ್ಕೊಂಡ್ರು ಅವರು. ಯಾಕೆ ನಮಗೆ ಇದೆಲ್ಲ ಹಿಂಸೆ ಕೊಡ್ತಿದ್ದಾರೆ ನೀವು ಅಂತ. ಯಾವಾಗ ಅವರು ಏನು ಹೇಳ್ತಾರೆ ಅದನ್ನು ಅವ್ರು ಸ್ಟೇಟ್ಮೆಂಟ್ ಮಾಡ್ತಾರೆ ವಿಕ್ಟಿಮು, ಅವಾಗ ಮಾತ್ರ ವಿಡಿಯೋ ಮಾಡೋದು. ಇವ್ರು ಹೇಳ್ಕೊಡೋ ಅಂಥದ್ದನ್ನ ಯಾವುದೂ ವಿಡಿಯೋ ಮಾಡ್ತಿತ್ತಿಲ್ಲ. ಈ ವಿಚಾರವಾಗಿ ನಾನು ಅಲ್ಲಿ ಖಂಡಿಸಿದ್ದಕ್ಕೆ ನನಗೆ ಒಳಗಡೆ ಬಸವನಗುಡಿ ಮನೆಗೆ ಕೊಟ್ಟೆ. ಅವರು ನಮ್ಮ ಮಾಜಾರಿಗೆ ಒಳಗಡೆ ಬಿಡಲಿಲ್ಲ ಅವರು. ಹಾಂ, ಇದೇ ವಿಚಾರವಾಗಿ ನನಗೆ ಬಸವನಗುಡಿ ಮನೆಗೆ ಬಿಡಲಿಲ್ಲ. ನನಗೆ ಒಳಗಡೆ ನೋಟಿಸ್ ಕೊಟ್ಟರು ಅಷ್ಟೇ. ನೋಟಿಸ್ ಕೊಟ್ಟರು. ಈ ಸಂದರ್ಭದಲ್ಲಿ ವಕೀಲರಾದ ಕವನ್ಗೌಡ, ಲೋಕೇಶ್ ಇದ್ದರು.